ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರನ್ನು ಈ ವಾಕ್ಯವನ್ನು ಆಲಿಸಲು ನಾನು ಆಹ್ವಾನಿಸುತ್ತೇನೆ. ದೇವರೊಟ್ಟಿಗೆ ನೀವು ಇದ್ದು ಯಾವಾಗಲೂ ಸಂತೋಷವಾಗಿ ಆನಂದವಾಗಿ ಇಡುವ ಮಕ್ಕಳಾಗಿ ಈ ಸಮಯದಲ್ಲಿ ಮಾರ್ಪಡಿ ಎಂದು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಆಮೇಲೆ ಪ್ರೀತಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ನಾವು ಮಾನವರಾಗಿ ಹುಟ್ಟಿ ಜೀವಿಸಬೇಕಾದರೆ ಮಾನವನ ಜೊತೆ ಸಂಬಂಧವನ್ನು ದೇವರು ಅತಿಯಾದ ಪ್ರೀತಿಯುಳ್ಳ ಮಕ್ಕಳನ್ನು ಪ್ರೀತಿಸುವ ದೇವರು ನಮ್ಮೊಟ್ಟಿಗೆ ಇದ್ದಾರೆ ಎಂಬುದನ್ನು ನಾವು ಮರೆಯಬಾರದು. ಏಕೆಂದರೆ ದೇವರು ಜೊತೆಗಿದ್ದು ನಮ್ಮನ್ನು ದೇವರು ಹೇಳ್ತಾರೆ, ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ, ನಾನೇ ನಿಜವಾದ ದೇವರು, ನನ್ನನ್ನು ಅರಿತವನು ಈ ಲೋಕದಲ್ಲಿ ಎಲ್ಲೇ ಹೋಗಲಿ ಜಯಗಳಿಸುವನು ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಲೂಕನ ಬರೆದ ಶುಭ ಸಂದೇಶದಲ್ಲಿ ನಾವು ಓದುವಾಗ 10ನೇ ಅಧ್ಯಾಯ ವಾಕ್ಯ 41 ಓದುತ್ತೀನಿ, ಕೇಳಿ. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ, ಆದರೆ ಅಗತ್ಯವಾದದ್ದು ಒಂದೇ. ಮರಿಯಳು ಉತ್ತಮವಾದುದನ್ನೇ ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು ಎಂದರು. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಈ ಲೋಕದಲ್ಲಿ ಒಳಗಾಗಿರುವೆ. ಅನಾವಶ್ಯ ಕಥೆಗಳು ಯಾವುದು? ಈ ಲೋಕದಲ್ಲಿ ನಾನು ಯಾವ ಸ್ಥಿತಿಯಲ್ಲಿ ದೇವರು ನನಗೆ ಇಟ್ಟಿದ್ದಾರೆ ಎಂದು ಅರಿಯದೆ ಈ ಲೋಕದಲ್ಲಿ ಪೇಚಾಟಗಳಿಗೆ, ಹರಟೆ ಹೊಡೆಯುವುದಕ್ಕೆ, ಸುಮ್ಮನೆ ದೇವರಿಗೆ ಸಮಯ ಕೊಡದೆ ದಿನನಿತ್ಯವೂ ಇರುವುದು, ಮನೆಯಲ್ಲಿ ಒಬ್ಬರೇ ಇದ್ದಾಗ ಪ್ರಾರ್ಥಿಸದೇ ಇರುವುದು, ದೇವರ ಬಗ್ಗೆ ಇತರರಿಗೆ ತಿಳಿಯಪಡಿಸುವುದೇ ಇರುವುದು. ದೇವರು ಏನು ಹೇಳ್ತಾರೆ? ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ 28ನೇ ಅಧ್ಯಾಯದಲ್ಲಿ, ಪ್ರೀತಿಯ ಸಹೋದರ ಸಹೋದರರೇ, ನಾನೇ ದೇವರು, ನನ್ನ ವಾಕ್ಯವನ್ನು ಧ್ಯಾನಿಸುವವನು, ನನ್ನ ವಾಕ್ಯದಲ್ಲಿ ಜೀವವುಳ್ಳವನು. ಮತ್ತಾಯ 28:20, ನಾನು ನಿಮಗೆ ಆಜ್ಞಾಪಿಸಿ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿದ್ದೀರಿ. ಇಗೋ, ಲೋಕಾದ್ಯಂತದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದು ಹೇಳ್ತಾರೆ. ನೀವು ಈ ಭೂಮಿಗೆ ಹೋಗಿ, ಈ ಲೋಕಕ್ಕೆ ಹೋಗಿ, ಸಕಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ನನ್ನ ಬಗ್ಗೆ ತಿಳಿಸಿರಿ, ನನ್ನ ಅರಿವನ್ನು ಮೂಡಿಸಿರಿ. ನಾನು ಯಾರೆಂಬುದನ್ನು ನೀವು ತಿಳಿಸುವಾಗ ನಾನು ಮಾತನಾಡುತ್ತೇನೆ ಎಂದು ದೇವರು ಹೇಳುತ್ತಾರೆ. ಈ ಲೋಕದಲ್ಲಿ ಜನಿಸಿರುವ ನಾವು ಈ ಲೋಕದ ಪೇಚಾಟಗಳು, ಈ ಲೋಕದ ಕಾರ್ಯಗಳು ನಮ್ಮನ್ನು ಹಲವಾರು ರೀತಿಯ ಬಂಧನಗಳಿಗೆ ಸಿಕ್ಕಿ ಹಾಕಿಸುತ್ತದೆ. ಮನೆ ಕಟ್ಟುವವನು ಅದಕ್ಕೆ ಬೇಕಾದ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಾಗ, ಎಷ್ಟು ಬೇಕು ಅಷ್ಟು ಕಟ್ಟಿದಾಗ ಅದರಲ್ಲಿ ಯಾವುದೇ ರೀತಿಯ ಪೇಚಾಟಗಳು, ತೊಂದರೆ, ತೊಡಕುಗಳು ಬರುವುದಿಲ್ಲ. ಆ ಮನೆ ಕಟ್ಟಲು ಬೇಕಾದ 10 ಲಕ್ಷಕ್ಕಿಂತ 20 ಲಕ್ಷ ನೀನು ಖರ್ಚು ಮಾಡಿ ಸಾಲ ಮಾಡಿಕೊಂಡಾಗ ಮನೆಯಲ್ಲಿ ಪೇಚಾಟಗಳು,
ನಿನ್ನಲ್ಲೇ ಒಂದು ರೀತಿಯ ಭಾವನೆಗಳು ಚೇಂಜ್ ಆಗುವುದು ನಿನಗೆ ಗೊತ್ತಾಗುತ್ತದೆ. ಸೈತಾನನು ಬೇಸರವನ್ನು ತಂದು ಇಟ್ಟು ನಿನಗೆ ನಿನ್ನ ಕುಟುಂಬದಲ್ಲಿ ನೀನು ಜೀವಿಸಬೇಕಾದರೆ ನಿನ್ನ ಜೀವಿತದಲ್ಲಿ ತೊಂದರೆ ತೊಡಕುಗಳನ್ನು ತಂದು ಇಡಲು ಆತನು ಪ್ರಯತ್ನ ಮಾಡುತ್ತಾನೆ. ಆದರೆ ದೇವರು ಈ ಲೋಕಕ್ಕೆ ಬಂದಾಗ ಸಿರಿ ಸಂಪತ್ತಿನಿಂದ ಅವರು ಹುಟ್ಟಿ ಸಿರಿ ಸಂಪತ್ತಿನಿಂದ ಅವರು ಇರಬಹುದಾಗಿತ್ತು. ಆದರೆ ಯೇಸು ಜನಿಸಿದ ಆ ಬೆತ್ಲೆಹೇಮ್ ಊರಿನಲ್ಲಿ ಅವರು ಜನಿಸಬೇಕಾದರೆ ಆ ಬೆತ್ಲೆಹೇಮ್ ನಗರದಲ್ಲಿ ಅವರಿಗೆ ಎಷ್ಟೋ ಜನರಿಗೆ ಅವರವರ ಮನೆಗಳು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರು. ಅವರವರು ಒಳ್ಳೆಯ ನಿದ್ರೆ ಮಾಡುತ್ತಿದ್ದರು ಮನೆಗಳಲ್ಲಿ. ಆದರೆ ಯೇಸು ಹುಟ್ಟಿದಾಗ ಅವರಿಗೆ ಮನೆಯಿಲ್ಲ, ಸ್ಥಳವಿಲ್ಲ. ಅವರು ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಒಂದು ಬಟ್ಟೆಯಲ್ಲಿ ಸುತ್ತಿ ಆ ಚಳಿಗಾಲದಲ್ಲಿ ಅವರು ಈ ಲೋಕಕ್ಕೆ ಸಾಕ್ಷಿಯಾದರು ಎಂಬುದನ್ನು ನಾವು ನೋಡ್ತೇವೆ. ಆದರೆ ಯೇಸು ಈ ಲೋಕಕ್ಕೆ ಸಾಕ್ಷಿಯ ಮಗನಾಗಿ ನಮ್ಮೆಲ್ಲರನ್ನು ಪರಿಶುದ್ಧಗೊಳಿಸಲು, ನಮ್ಮ ಜೀವಿತದಲ್ಲಿ ಜೀವಿಸಲು ಅವರು ಬಂದರು. ನಾವಾದರೂ ಏನು ಮಾಡುತ್ತೇವೆ ಪ್ರೀತಿಯ ಸಹೋದರ ಸಹೋದರರೇ? ನಮ್ಮ ಪೇಚಾಟಗಳು, ನಮ್ಮಲ್ಲಿ ಭೇದ ಭಾವಗಳು, ನಮ್ಮ ಮನಸ್ಸು ಚಂಚಲತೆ, ನಮ್ಮ ಶರೀರದ ಚಂಚಲತೆ ನಮಗೆ ಈ ರೀತಿ ಹೋದಾಗ ತಾನಾಗಿಯೇ ನಮ್ಮ ಶರೀರವನ್ನು, ಮನಸ್ಸನ್ನು, ನಮ್ಮ ಕಾರ್ಯಗಳನ್ನು ನಾವು ಕೆಡಿಸಿಕೊಳ್ಳುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕವು ನಮಗೆ ನಶ್ವರ. ಮಣ್ಣನ್ನು ಯಾವ ರೀತಿಯಾಗಿ ಉಪಯೋಗಿಸುತ್ತಾರೆ? ಮಣ್ಣನ್ನು ತೆಗೆದು ಕೆಲವರು ಆ ಮಣ್ಣಿನಿಂದ ಆಹಾರವನ್ನು ಸೃಷ್ಟಿ ಮಾಡುತ್ತಾರೆ. ಅದೇ ಮಣ್ಣಿನಿಂದ ತೆಗೆದು ಆಣೆಕಟ್ಟುಗಳನ್ನು ಕಟ್ಟಿ ಅದನ್ನು ಭದ್ರ ಮಾಡುತ್ತಾರೆ ನೀರನ್ನು. ಅದೇ ಮಣ್ಣಿನಿಂದ ಮನೆ ಕಟ್ಟುತ್ತಾರೆ. ಅದೇ ಮಣ್ಣಿನಿಂದ ಕೆಲವರು ಉಪಯೋಗವಾಗುವ ಸ್ಥಳಗಳಲ್ಲಿ ಆ ಮಣ್ಣು ನಮಗೆ ಸಿಕ್ಕುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಒಂದು ಮಣ್ಣು ಈ ರೀತಿ ನಮಗೆ ಸಹಾಯ ಮಾಡುತ್ತದೆ ಎಂದರೆ ನಾವು ಯಾವ ರೀತಿಯ ಸಹಾಯದ ಮಕ್ಕಳಾಗಿದ್ದೇವೆ? ಪೇಚಾಟಗಳಿಂದ ನಾವು ಇದ್ದರೆ, ಪೇಚಾಟಗಳು ನಮ್ಮನ್ನು ಈ ಲೋಕದಲ್ಲಿ ಪಾಪಮಯ ಜೀವನಕ್ಕೆ ನಮಗೆ ಎಡೆ ಮಾಡಿಕೊಡುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ನಮ್ಮಲ್ಲಿ ಇರುವುದೆಲ್ಲವೂ ಈ ಲೋಕದಲ್ಲಿ ನಾವು ಒಂದು ದಿವಸ ಬಿಟ್ಟು ಹೋಗಬೇಕೆಂಬುದನ್ನು ಮರೆಯಬೇಡಿ. ಎಲ್ಲವೂ ಬಿಟ್ಟು ಹೋದ ಮೇಲೆ ನಾವು ದೇವರ ಸೈನಿಕ, ದೇವದೂತರಂತೆ ಇದ್ದಾಗ ಈ ಲೋಕದ ಕಾರ್ಯಗಳು ಅಂದು ನಮಗೆ ನೆನಪಿಗೆ ನಮಗೆ ಬರುವುದಿಲ್ಲ. ನಾವು ದೇವದೂತರಂತೆ ಅಲ್ಲಿ ಸಂತೋಷವಾಗಿರಬೇಕಾದರೆ ಈ ಲೋಕದ ಕಾರ್ಯಗಳಲ್ಲಿ ನಾವು ಒಳ್ಳೆಯವರಾಗಿ ಇರಬೇಕು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನೇ ಪ್ರಯಾಣ ಮುಂದುವರಿಸಿ ಒಂದು ಹಳ್ಳಿಗೆ ಬಂದರು. ಅಲ್ಲಿ ಮಾರ್ತಾಳೆಂಬ ಮಹಿಳೆ ಅವರನ್ನು ತಮ್ಮ ಮನೆಗೆ ಆಮಂತ್ರಿಸಿದಳು. ಆಕೆಗೆ ಮರಿಯಳೆಂಬ ಸಹೋದರಿ ಇದ್ದಳು. ಈಕೆ ಪ್ರಭುವಿನ ಪಾದ ತಳದಲ್ಲಿ ಕುಳಿತುಕೊಂಡಳು. ಅವರ ಬೋಧನೆಯನ್ನು ಆಲಿಸುತ್ತಿದ್ದಳು. ಮಾರ್ತಾಳಾದರೂ ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ಇದ್ದಳು. ಅವಳು ಬಂದು, ಪ್ರಭು, ನನ್ನ ಸಹೋದರಿಯನ್ನು ಈ ಕೆಲಸಕ್ಕೆಲ್ಲ ನನ್ನೊಬ್ಬಳಿಗೆ ಬಿಟ್ಟಿದ್ದಾಳೆ, ನೀವಿದನ್ನು ಗಮನಿಸಬಾರದೆ ಎಂದು ಆಕೆ ಯೇಸುವಿಗೆ ಹೇಳ್ತಾರೆ. ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಎಂದು ಆಕೆಯೂ ಸಹ ಯೇಸುವಿಗೆ ಹೇಳ್ತಾಳೆ. ಪ್ರಿಯರೇ, ಇಂದು ಆಕೆಯೂ ಸಹ ಮಾರ್ತಾಳು ಸಹ ಯೇಸುವಿಗೆ ಹೇಳಬೇಕಾದರೆ, ಮಾರ್ತಾ, ಮರಿಯಳಾದಳು ಒಳ್ಳೆಯ ಸ್ಥಳವನ್ನೇ ಆರಿಸಿಕೊಂಡಿದ್ದಾಳೆ. ಆದರೆ ನೀನಾದರೂ ಈ ಲೋಕದ ಚಿಂತೆಗಳಲ್ಲಿ, ಪೇಚಾಟಗಳಲ್ಲಿ ನೀನು
ನಾನು ಮಾಡಿದ ಅದ್ಭುತ ಕಾರ್ಯಗಳನ್ನು, ಅತಿಶಯ ಕಾರ್ಯಗಳನ್ನು ಗಮನಿಸದೇ ಇರುವೆಯಾ? ನನ್ನ ಮಾತುಗಳಿಗೆ ಎಂಥ ಶಕ್ತಿ ಇದೆ ಎಂದು ನಿನಗೆ ಗೊತ್ತಿಲ್ಲವೋ ಮಾರ್ತಾ? ನೀನು ಅರಿಯದೆ ಮಾತನಾಡುತ್ತಿರುವೆ ಎಂದು ಯೇಸು ನೆನೆಸಿರಬೇಕು. ನನ್ನ ಪಾದದಲ್ಲಿ ಕುಳಿತವನಿಗೆ ಸ್ವರ್ಗ ಸಾಮ್ರಾಜ್ಯದ ಅರಿವು ಆತನಿಗೆ ಮೂಡುತ್ತದೆ. ನಿನಗಾದರೂ ಲೋಕದ ಅರಿವು ಮೂಡಿದೆ. ಅದೇ ಸೈತಾನನು ಬಂದು ಯೇಸುವಿಗೆ, ಇಗೋ ನೀನು 40 ದಿವಸ ಉಪವಾಸವಿದ್ದು ಬಂದಿರುವೆ, ನಿನಗೆ ಹೊಟ್ಟೆ ಹಸಿತಾ ಇದೆ, ನೀನು ಈಗ ಆಜ್ಞೆ ಮಾಡಿದರೆ ಈ ಕಲ್ಲುಗಳು ಸಹ ರೊಟ್ಟಿಯಾಗಿ ಮಾರ್ಪಡುತ್ತದೆ ಎಂದು ಹೇಳಿದನು. ಎಲೆ ಸೈತಾನನೇ, ತೊಲಗು ಇಲ್ಲಿಂದ. ಎಲ್ಲ ಮಾನವರು ಜೀವಿಸುವುದು ದೇವರ ವಾಕ್ಯದಿಂದ, ದೇವರ ವಾಣಿಯಿಂದ. ದೇವರ ವಾಣಿಯು ಈ ಲೋಕವನ್ನು ಸೃಷ್ಟಿ ಮಾಡಿದೆ. ದೇವರು ಒಂದೇ ಮಾತಿನಿಂದ ಈ ಲೋಕವನ್ನು ಸೃಷ್ಟಿ ಮಾಡಿದರು. ಒಂದೇ ಮಾತಿನಿಂದ ಗಿಡ ಮರಗಳನ್ನು ಸೃಷ್ಟಿ ಮಾಡಿದರು. ಒಂದೇ ಮಾತಿನಿಂದ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದರು. ಅವರ ಮಾತಿನಿಂದ ನೀರನ್ನು ಸೃಷ್ಟಿ ಮಾಡಿದರು, ಸಮುದ್ರವನ್ನು ಸೃಷ್ಟಿ ಮಾಡಿದರು, ಬೆಟ್ಟ ಗುಡ್ಡಗಳನ್ನು ಸೃಷ್ಟಿ ಮಾಡಿದರು ಎಂಬುದನ್ನು ನಾವು ಬೈಬಲ್ ಗ್ರಂಥದಲ್ಲಿ ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ಅವರ ಮಾತಿಗೆ, ಈ ಬೈಬಲ್ ಗ್ರಂಥದ ಪ್ರವಚನಕ್ಕೆ ಇಷ್ಟು ಅದ್ಭುತ ಕಾರ್ಯಗಳನ್ನು ಮಾಡತಕ್ಕಂಥ ಈ ವಚನಗಳು ಗಡಿಬಿಡಿಯ ವಚನಗಳಲ್ಲ. ನಿನ್ನ ಈ ಲೋಕದ ಕಾರ್ಯಗಳಲ್ಲಿ ನೀನು ಅನಾವಶ್ಯ ಚಿಂತೆಗಳಿಗೆ ಒಳಗಾಗುವುದು ಬೇಡ. ದೇವರಲ್ಲಿ ನಂಬಿಕೆ ಇಟ್ಟು ಅವರ ಪೂರ್ತಿ ನಿನ್ನ ಕಾರ್ಯದಲ್ಲಿ ದೇವರಿಗೆ ಬಿಡು. ದೇವರು ನಿನ್ನೊಟ್ಟಿಗೆ ಕಾರ್ಯಗಳನ್ನು ಮಾಡುವರು ಎಂದು ಯೇಸು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಿನ್ನ ಚಿಂತೆ ಪೇಚಾಟಗಳು, ನಿನ್ನ ಎಲ್ಲ ಸಾಲ ಬಾಧೆಗಳು, ನಿನ್ನೆಲ್ಲ ರೀತಿಯ ಮನೆಯ ಕೆಲಸ ಕಾರ್ಯಗಳು, ನಿನ್ನ ಮಕ್ಕಳ ಕಾರ್ಯಗಳು, ನಿನ್ನ ಆಸ್ತಿ ಪಾಸ್ತಿಯ ಕಾರ್ಯಗಳು ದೇವರಿಗೆ ಸಮರ್ಪಣೆ ಮಾಡಿ ಅವರೊಟ್ಟಿಗೆ ಹೋಗು. ಈ ಲೋಕದ ಜನರು ಏನು ಮಾಡಿ ಯಾರು ಹೇಳಿದರೆ ಏನು ಮಾಡಲು ಸಾಧ್ಯವಿಲ್ಲ. ನಾನೂ ಸಹ ಅವರಿಗೆ ಅರಿವು ಮೂಡಿದಾಗ ನಿನ್ನ ಜೊತೆ ಅವರು ಕಾರ್ಯಗಳನ್ನು ಮಾಡುವರು ಎಂದು ಯೇಸು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಅದೇ ರೀತಿಯಾಗಿ ನಾವು ಬಾಳಲು ಪ್ರಯತ್ನ ಮಾಡಬೇಕು. ಪ್ರೀತಿಯ ಸಹೋದರ ಸಹೋದರರೇ, ಬೈಬಲ್ ಗ್ರಂಥದಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಸದಯ ಸಮಾರಿತನ ಸಾಮತೆಯಲ್ಲಿ ನಾವು ನೋಡುವಾಗ ಒಬ್ಬ ಶಾಸ್ತ್ರಜ್ಞನು ಎದ್ದು ಯೇಸು ಸ್ವಾಮಿಯನ್ನು ಪರೀಕ್ಷಿಸುವ ಉದ್ದೇಶದಿಂದ, ಬೋಧಕರೇ, ಅಮರ ಜೀವ ನನಗೆ ಪ್ರಾಪ್ತವಾಗಬೇಕಾದರೆ ನಾನು ಮಾಡಬೇಕಾದದ್ದು ಏನು ಎಂದು ಕೇಳಿದನು. ಅದಕ್ಕೆ ಯೇಸು, ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಪಠಿಸುತ್ತೀಯೇ ಎಂದು ಮರುಪ್ರಶ್ನೆ ಹಾಕಿದರು. ಅವನು, ನಿನ್ನ ಯೆಹೋವನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಧರ್ಮಶಾಸ್ತ್ರದಲ್ಲಿ ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಆಗ ಮತ್ತು ನಿನ್ನನ್ನೇ ನೀನು ಪ್ರೀತಿಸಿಕೊಳ್ಳುವಂತೆ ನೆರೆಯವರನ್ನು ಪ್ರೀತಿಸು. ಹಾಲೆಲೂಯ ಎಂದಿದೆ ಎಂದು ಉತ್ತರ ಕೊಟ್ಟನು. ಯೇಸು ಸರಿಯಾಗಿ ಉತ್ತರ ಕೊಟ್ಟೆ, ಅದರಂತೆ ಮಾಡು, ನಿನಗೆ ಅಮರ ಜೀವ ಲಭಿಸುವುದು ಎಂದರು. ಪ್ರೀತಿಯ ಸಹೋದರ ಸಹೋದರಿ, ಅಮರ ಜೀವಕ್ಕಾಗಿ ಆತನು ತವಕಪಟ್ಟಾಗ ಆ ಅಮರ ಜೀವ ಸಿಕ್ಕುತ್ತದೆ. ನೀನು ಸರಿಯಾದ ರೀತಿಯಲ್ಲಿ ನಡೆದುಕೋ ಮಗನೇ ಎಂದು ದೇವರು ಹೇಳಿದರು. ಪ್ರೀತಿಯ ಸಹೋದರ ಸಹೋದರಿ, ನೋಡಿ, ಈ ಕಥೆಯನ್ನು ನಾವು ಓದುವಾಗ ಒಬ್ಬನು ಜೆರುಸಲೇಮಿನಿಂದ ಇಳಿದು ಜೆರಿಕೋವಿಗೆ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಕಾರರ ಕೈಗೆ ಸಿಕ್ಕಿ ಬಿದ್ದ. ದರೋಡೆಕಾರರು ಅದೇ ಮಾರ್ಗವಾಗಿ ದರೋಡೆಕಾರರು ಅವನನ್ನು ಸುಲಿಗೆ ಮಾಡಿ ಹೊಡೆದು ಬಡಿದು
ಅರೆಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು. ಅದೇ ಮಾರ್ಗ ಆಗಿ ಒಬ್ಬ ಯಾಜಕನು ಹಾದು ಹೋಗಬೇಕಾಗಿ ಬಂದಿತು. ಈತನು ಅವನನ್ನು ಕಂಡದ್ದೇ ಆಚೆ ಬಳಸಿಕೊಂಡು ಹೋದ. ಹಾಗೆಯೇ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೆಯೇ ಬಳಸಿಕೊಂಡು ಹೋದ. ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡಿದ ಒಬ್ಬ ಸಮಾರ್ಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕನಿಕರ ಪಟ್ಟು ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ. ಬಳಿಕ ಅವನನ್ನು ತನ್ನ ಸ್ವಂತ ವಾಹನ ಪಶುವಿನ ಮೇಲೆ ಹತ್ತಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ. ಹಾಲೆಲೂಯ, ಹಾಲೆಲೂಯ. ಮಾರನೆಯ ದಿನ 2 ದಿನಾರಿ ನಾಣ್ಯಗಳನ್ನು ಛತ್ರದವನಿಗೆ ಕೊಟ್ಟು, ಇವನನ್ನು ಚೆನ್ನಾಗಿ ನೋಡಿಕೊಳ್ಳಿರಿ, ಇದಕ್ಕಿಂತ ಹೆಚ್ಚು ಆದರೆ ನಾನು ಹಿಂದಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ. ದರೋಡೆಕಾರರ ಕೈಗೆ ಸಿಕ್ಕಿದವನಿಗೆ ಈ ಮೂವರಲ್ಲಿ ಯಾರು ನೆರೆಯವರೆಂದು ನಿಮಗೆ ತೋರುತ್ತದೆ ಎಂದು ಯೇಸು ಆ ಶಾಸ್ತ್ರಜ್ಞನನ್ನು ಕೇಳಿದರು. ಅದಕ್ಕೆ ಅವನು, ದಯೆ ತೋರಿದವನೇ ನೆರೆಯವನು ಎಂದರು. ಆಗ ಯೇಸು, ಹೋಗು, ನೀನು ಹಾಗೆಯೇ ಮಾಡು ಎಂದರು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನೋಡಿ, ಅವನು ಜೆರಿಕೋವಿನಿಂದ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಗಾರರು ಆತನನ್ನು ಹಿಡಿದು ಹೊಡೆದು ಬಡಿದು ಹಾಕಿದರು. ಆದರೆ ಅಲ್ಲಿ ಬಂದರು, ಯಾಜಕರು ಬಂದರು, ಲೇವಿಯರು ಬಂದರು, ಆದರೆ ಯಾರೂ ಅವರನ್ನು ಮುಟ್ಟಲಿಲ್ಲ, ಆತನ ಬಗ್ಗೆ ಏನಾಗಿದೆ ಎಂದು ಕೇಳಲಿಲ್ಲ. ಆದರೆ ಒಬ್ಬ ಸಮಾರ್ಯದವನು ಬಂದು ಆ ಗಾಯವನ್ನು ನೋಡಿ ಅದಕ್ಕೆ ದ್ರಾಕ್ಷಾರಸವನ್ನು ಎಣ್ಣೆಯನ್ನು ಹಚ್ಚಿ ಆತನಿಗೆ ಆರೈಕೆ ಮಾಡಿ ಒಂದು ಸ್ವಂತ ಗಾಡಿಯಲ್ಲಿ ತೆಗೆದುಕೊಂಡು ಹೋಗಿ ಛತ್ರಕ್ಕೆ ಬಿಟ್ಟು ಆ ಛತ್ರದವನಿಗೆ ಹಣವನ್ನು ಕೊಟ್ಟು, ಇನ್ನೂ ಹಣ ಬೇಕಾದರೆ ಇವರನ್ನು ಒಳ್ಳೆಯ ರೀತಿ ನೋಡಿಕೊಳ್ಳಿ, ನಾನು ವಾಪಸ್ ಬರಬೇಕಾದರೆ ಕೊಡುತ್ತೇನೆ ಎಂದು ಹೇಳಿದರು ಎಂಬುದನ್ನು ನೋಡ್ತೇವೆ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯದಂತೆ ನಾವು ನಡೆಯೋಣ, ಆ ವಾಕ್ಯದಂತೆ ನಾವು ಜೀವಿಸಲು ಪ್ರಯತ್ನ ಮಾಡೋಣ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಯಾರಿಗೆ ನಾವು ಸಮಾರ್ಯವನಂತೆ ಸಹಾಯ ಮಾಡುವ ಮಕ್ಕಳಾಗಿ ಮಾರ್ಪಡೋಣ. ಇರುವುದರಲ್ಲಿ ಇಲ್ಲದವನಿಗೆ ಕೊಟ್ಟು ನಾವು ಭಾಗ್ಯವಂತರಾಗಿ ಮಾಡಲು ದೇವರು ನಮ್ಮನ್ನು ಭಾಗ್ಯವಂತರಾಗಿ ಮಾರ್ಪಡಿಸ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಎಷ್ಟೋ ಜನ ಬಡಬಗ್ಗರು ಈ ಲೋಕದಲ್ಲಿ ಇದ್ದಾರೆ. ಅಂಥ ಮಕ್ಕಳಿಗೆ ದೇವರು ಇರುವವರ ಹತ್ರ ಸಹಾಯ ಮಾಡುವ ಮನಸ್ಸುಗಳು ಕೊಡಲೆಂದು ನಾನು ಯೇಸುವೇ ನಿಮ್ಮನ್ನು ನಾನು ಪ್ರಾರ್ಥನೆ ಮಾಡುತ್ತೇನೆ. ಸ್ವಾಮಿ, ಹಾಲೆಲೂಯ, ಝಕರುಬುತು ರಖರಂದರ ಬಾಲೈ. ದೇವನೇ ಸ್ತೋತ್ರ, ನಮಗೆ ವಂದನೆ, ನಮಗೆ ಆರಾಧನೆ ಯೇಸುವೇ. ಅಪ್ಪ, ನಮ್ಮನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದ ಪೂರ್ಣ ಮನಸ್ಸಿನಿಂದಲೂ ಒಳ್ಳೆ ರೀತಿಯ ಮನಸ್ಸುಗಳಿಂದ ಒಬ್ಬೊಬ್ಬರನ್ನು ಪ್ರೀತಿಸುವ ಕೃಪೆಯನ್ನು ನೀಡಪ್ಪ. ಈ ಪ್ರಾರ್ಥನೆಯನ್ನು ಕೇಳುವ ಪ್ರತಿಯೊಬ್ಬರು ಯೇಸುವಿನ ನಾಮದಲ್ಲಿ ಅಪ್ಪ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಿ ಜೀವಿಸಿ ಅಪ್ಪ, ಗುಣ ಉಳ್ಳವರಾಗಿ ಜೀವಿಸಿ ಅಪ್ಪ, ಅವರು ಯೇಸುವಿನಂತೆ ಅಪ್ಪ ನಾವು ಆಗುವಂತೆ ನಮ್ಮನ್ನು ಮಾರ್ಪಡಿಸಿರೆಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.